ಬನ್ರಿ ಮನೆಯಲ್ಲ ಸೆಲ್ಫಿ ತಗೋಣ. ಅಕ್ಕ ಬಸ್ಸಿತ ತಗೋಣ. ನೀವ್ ತಗೊಳ್ಳಿ, ಸಿಹಿ ನನ್ಗೋಸ್ಕರ ಕಾಯ್ತಿರ್ತಾಳೆ, ಸುಸ್ತಾಗಿರುತ್ತೆ. ನಾನು ಹೋಗಿ ನೋಡ್ತೀನಿ, ತಗೊಂಡ್ ಬನ್ನಿ. ಅಯ್ಯೋ ಸೀತಾ, ಆಯ್ತೇನೆ ದರ್ಶನ ಇಲ್ಲ. ತುಂಬಾ ಬಿಸ್ಲು ಕಣೆ, ಹಂಗೆ ನಿದ್ದೆ ಬಂದ್ಬಿಡ್ತು. ಅದ್ಕೆ ಸಿಹಿ ಎಲ್ಲಿ? ಇಲ್ಲೇ ಎಲ್ಲ ಇರ್ಬೇಕು ನೋಡು, ಇಲ್ಲೇ ಕೂತಿದ್ವಿ ಈಗ. ಸಿಹಿ ಸಿಹಿ ಬಚ್ಚಿಟ್ಕೊಂಡು ಆಟ ಆಡ್ಸ್ತಿದ್ಯಾ ನನ್ನ? ಸಿಹಿ ಒಂದ್ ನಿಮಿಷ ಕಣೆ, ಈಗ ನಿದ್ದೆ ಹತ್ತಿತ್ತು, ಇಲ್ಲೇ ಕೂತಿದ್ಲಲ್ಲ. ಅದ್ಕೆ ಸಿಹಿ ಏನು ಕಾಣ್ತಿಲ್ಲ. ಏ ನಿನ್ ಮಗಳೇನ್ ಕೂತಲ್ಲೇ ಕೂರ್ತಾಳ? ಇಲ್ಲೇ ಎಲ್ಲ ಹೋಗಿರ್ತಾಳೆ, ನೋಡ್ತಿತ್ತ. ಇನ್ನೊಂದ್ಸತಿ ಚೆನ್ನಾಗಿ ಹುಡುಕು. ಹೇಳಿದ್ ಮಾತ್ ಕೇಳಲ್ಲ, ಏನಿಲ್ಲ. ಅಲ್ಲೋಗ್ ನೋಡು. ಸಿಹಿ ಸಿಹಿ ಅದ್ಕೆ ಇಲ್ಲೂ ಇಲ್ಲ ಅವಳು. ಕಾಣಿಸ್ತಿಲ್ವಾ? ಓ ಈ ಹುಡುಗಿ ಎಲ್ಲಿ ಹೋದ್ಲು? ಅದ್ಕೆ ನನ್ ಮೇಲಿಂದ ಬರ್ಬೇಕಾದ್ರೂ ಸಿಹಿ ಕಾಣ್ಲಿಲ್ಲ. ಅದ್ಕೆ ಹೌದಾ? ಇಲ್ಲೇ ಇದ್ಲು ಕಣೆ, ಒಂದ್ ನಿಮಿಷ ಕಣ್ಣು ಮುಚ್ಚಿದ್ದೆ ಅಷ್ಟೇ. ಸರಿ, ನಾನ್ ಕೆಳಗ್ ಹೋಗಿ ನೋಡ್ತೀನಿ. ಸರಿ. ಸಿಹಿ 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 ಪುಟ ಒಬ್ಳೆ ಹಾಕೊಂಡ್ ನಿಂತಿದ್ಯಾ? ಸೀತಮ್ಮ ಎಲ್ಲಿ? ಸೀತಮ್ಮ ಕಳ್ದೋದ? ಸರ್, ಇವ್ರಪ್ಪ ಕಳೆದೋಗ್ಲಿ, ಮೂರು ಕಳೆದೋಗಿದ್ದೆ. ನೀವು ಯಾರು ಸರ್? ನಾನು ಸಿಹಿಯವ. ನಿನ್ಗೆ ಹೆಂಗ್ ಗೊತ್ತಾಯ್ತು ನಾನು ಕಳ್ದೋಗಿದ್ದೀನಿ ಅಂತ? ಸೀತಮ್ಮ ಏನೋ ತೊಂದರೆಯಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ತಕ್ಷಣ ಹೊರಟು ಬಂದೆ. ಸೀತಮ್ಮ ಎಲ್ಲೋದ್ರು? ಅದೇ ನನಗೂ ಗೊತ್ತಾಗ್ತಿಲ್ಲ ಫ್ರೆಂಡ್, ನನ್ ತುಂಬಾ ಭಯ ಆಗ್ತಿದೆ ಫ್ರೆಂಡ್. ನೀನ್ ಏನಾದ್ರೂ ಮ್ಯಾಜಿಕ್ ಮಾಡಿ ಸೀತಮ್ಮ ಸಿಗೋತರ ಮಾಡು ಪ್ಲೀಸ್. ಓಕೆ ಪುಟ, ಹೇಳ್ಬೇಡ. ಇಲ್ಲ, ಸೀತಮ್ಮನ ನಂಬರ್ಗೆ ಕಾಲ್ ಮಾಡಿ ನೋಡೋಣ. ಓಕೆ? ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ನಾಟ್ ರೀಚಬಲ್ ಅಂತ ಬರ್ತಿದೆ. ಏನಿಲ್ಲ, ಟೆನ್ಷನ್ ಮಾಡ್ಕೋಬೇಡ ಆಯ್ತಾ? ನಾನು ಬಂದಿದ್ದೀನಲ್ಲ, ಇಬ್ರು ಸೇರ್ಕೊಂಡು ಸೀತಮ್ಮ ನೋಡ್ಕೊಂಡು. ಓಕೆ? ತಗೊಂಬರಿ. ಓಕೆ ಫ್ರೆಂಡ್. ಸಾರಿ ಫ್ರೆಂಡ್, ಯಾಕೆ? ನಾನು ನಿನ್ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ. ನೀನ್ ತುಂಬಾ ಒಳ್ಳೆಯವರು. ನನ್ಗೆ ಸೀತಮ್ಮನ್ಗೆ ಏನು ಆಗಕ್ ಬಿಡಲ್ಲ. ಐ ಲವ್ ಯು ಸೋ ಮಚ್. ಲವ್ ಯು ಟೂ ಬಂಗಾರ. ಸೀತಮ್ಮ ಹೇಳ್ತಿದ್ದು ನನ್ನ ಫ್ರೆಂಡ್ ನ ತುಂಬಾ ಗಟ್ಟಿಯಾಗಿ ಹಗ್ ಮಾಡ್ಕೋ, ನನ್ನ ಫ್ರೆಂಡು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದಾನೆ ಅಂತ. ಈಗ ನಮ್ಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಮೇಲೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದು. ಸೊ ಐ ಲವ್ ಯುವರ್ ಕೋಪ ಆಲ್ಸೋ. ಎಲ್ಲಿ ಹೋಗಿದ್ದೆ ನೀನು? ನಾನಿನ್ನ ಎಷ್ಟು ಹುಡುಕ್ಬೇಕು ಗೊತ್ತಾ? ನೀನು ಬಿಟ್ಟು ಎಲ್ಲ ಹೋಗಿದೆ ಸೀತಮ್ಮ.
ನಾನು ಅಷ್ಟೇ ತುಂಬಾ ತುಂಬಾ ಹುಡುಕ್ದೆ. ಅದೇ ಜಾಗದಲ್ಲಿ ಇರಕ್ಕೆ ಹೇಳ್ದೆ ತಾನೆ, ಅಲ್ಲಿಂದ ಯಾಕೆ ಹೋಗಿದ್ ನೀನು? ಹೋಗ್ಲಿ ಬಿಡು, ನೀ ನನಗೆ ಸಿಕ್ಕಿದ್ಯಲ್ಲ ಅಷ್ಟೇ ಸಾಕು, ನನ್ ಜೀವ ಬಂದಂಗ ಆಯ್ತು. ಸೀತಮ್ಮ ಸಿಕ್ಬಿಟ್ಲು. ನಾನು ಹಿಂಗೇನ್ ಹೇಳಿದೆ, ಸೀತಮ್ಮ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ ಅಂತ. ರಾಮ್, ಸಿಹಿ ನಿಮ್ಗೆ ಎಲ್ಲಿ ಸಿಕ್ಕಿದ್ಲು? ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಅದು ಅಲ್ಲದೆ ವಾಚ್ ಅಲ್ಲಿ ನಿಮ್ ಹಾರ್ಟ್ ರೇಟ್ ಹೈ ಇದೆ ಅಂತ ಗೊತ್ತಾಯ್ತು. ಏನೋ ಪ್ರಾಬ್ಲಮ್ ಆಗಿರುತ್ತೆ, ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರಾ ಅಂತ ಗಾಬರಿಂದ ಓಡ್ ಬಂದೆ. ಅಷ್ಟ್ರಲ್ಲಿ ನೀವೇ ಸಿಕ್ಕಿದ್ರಿ. ಯಾರಿಗಾದ್ರೂ ಹೇಳಿದ್ರೆ ಇದನ್ನ ನಂಬೋದೇ ಇಲ್ಲ, ಅದಕ್ಕೆ ಹೇಳೋದು ಸೋಲ್ ಕನೆಕ್ಷನ್ ಅಂತ. ನಾನು ನಿಮ್ಗೆ ಏನ್ ಹೇಳಿದೆ, ಅವ ಸೋಲ್ಸ್ ಆರ್ ಕನೆಕ್ಟೆಡ್ ಅಂತ. ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ.